ಪುತ್ತೂರಲ್ಲಿ 1969ರಿಂದ ಇದ್ದೇನೆ. ಇಲ್ಲಿ ಏಳ್ಮುಡಿಯಲ್ಲಿ ದೇವ ಟ್ರೇಡರ್ ಸ್ಟಾರ್ಟ್ ಮಾಡಿದ್ದು 1980ರಲ್ಲಿ. ಸಾಧಾರಣ 89ರಲ್ಲಿ ಶಿವಶಂಕರ್ ಭಟ್ರವರು ನಮ್ಮ ನೆಕ್ಸ್ಟ್ ಒಂದು ಭಟ್ ಬಿಲ್ಡಿಂಗ್ ಅಂತ ಇದೆ, ಅಲ್ಲಿ ಅವರದೊಂದು ಶ್ರೀರಾಮ ಆಯಿಲ್ ಮಿಲ್ಸ್ನ ಒಂದು ಔಟ್ಲೆಟ್ ಇತ್ತು, ಕೋಕೋನಟ್ ಆಯಿಲ್ ಇದು. ನನಗೆ ಆವಾಗದಿಂದ ಅವರದ್ದು ಪರಿಚಯ ಉಂಟು. ಕೇಶವರಾಮ್ ಮತ್ತು ನನ್ನ ದೊಡ್ಡ ಮಗ ಕ್ಲಾಸ್ಮೇಟ್ಸ್, ಅವರ ಸಣ್ಣ ಮಗ ನನ್ನ ಸಣ್ಣ ಮಗನ ಕ್ಲಾಸ್ಮೇಟ್. ನಮ್ಮ ಪರಿಚಯ ರಿಲೇಶನ್ಶಿಪ್ನ ವಿಷಯಗಳು ಹಾಗೆ ಬೆಳೆದಿದ್ದು. ಯಾವುದೇ ಒಂದು ಬಿಸಿನೆಸ್ ಸರಿಯಾಗಿ ನಡಿಬೇಕಿದ್ರೆ ಈ ಶುಡ್ ಹ್ಯಾವ್ ಎ ವೆರಿ ಗುಡ್ ಪಬ್ಲಿಕ್ ರಿಲೇಷನ್. ಅದು ಅವರ ಮಟ್ಟಿಗೆ ಎಸ್. ಎಲ್ಲಿ ನೋಡಿದ್ರು ಶಿವಶಂಕರ ಭಟ್ರ ಪರಿಚಯ ಇಲ್ಲದವರು ಇಲ್ಲ. ಈಗ ಒಂದು ಒಳ್ಳೆ ಒಂದು ಟಾಪ್ ಲೆವೆಲ್ ಅಲ್ಲಿ ತಲುಪಿದ್ದಾರೆ. ಆದ್ರೂ ಅವರ ಪರ್ಸನಲ್ ಕಾಂಟ್ಯಾಕ್ಟ್ ನ ವಿಷಯದಲ್ಲಿ ಆವಾಗಿನ ಶಿವಶಂಕರ ಭಟ್ರೆ ಇವಾಗಲೂ ಅದೇ ರೀತಿ ಇದ್ದಾರೆ. ಇನ್ನು ಮುಂದಕ್ಕೂ ನನ್ನ ಕ್ಲೋಸ್ ಫ್ರೆಂಡ್ ಶಿವಶಂಕರ್ ಭಟ್ರ ಬಿಸಿನೆಸ್ ಇನ್ನೂ ಅಭಿವೃದ್ಧಿ ಪದದಲ್ಲಿ ಮುಂದುವರಿಯಲಿ ಅಂತ ಒಂದು ವಿಶ್ವಾಸ ನನ್ನದು. ನಾನು ಎನ್ ಶೆಣೆ ಅಂತ ಮೈನ್ ರೋಡ್ ನಲ್ಲಿ ಸುಮಾರು 40 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೇನೆ. ನಮ್ಮ ಶಿವಶಂಕರ್ ಭಟ್ರು ನಮ್ಮ ಮನೆ ಎದುರುಗಡೆ ಈಗ ಗಾಣದ ಎಣ್ಣೆ ಶುರು ಮಾಡಿದ್ರು, ಶ್ರೀರಾಮ ಮಿಲ್ ಅಂತೇಳಿ. ಹೀಗೆ ಇದ್ದ ಆಫೀಸ್ ನಮ್ಮ ಮನೆ ಪಕ್ಕದಲ್ಲೇ ಉಂಟು. ಯಾವಾಗಲೂ ಬರುವಾಗ ಹೋಗುವ ನಾವು ಅವರಿಗೆ ನಮಸ್ಕಾರ ಕೊಟ್ಟೆ ಬರುವುದು. ಯಾವಾಗ ಬೆಳಿಗ್ಗೆ ಅವ್ರು ನಮ್ಗೆಗೋಸ್ಕರ ಎಣ್ಣೆಯನ್ನು ಮೊದಲಿಗೆ ರೇಟ್ ಜಾಸ್ತಿ ಆಗುದಿದ್ರು ಸಹ ನಮ್ಮ ಹತ್ರ ಹೇಳಿ ನಿಮ್ಗೆ ಬೇಕಾದ ತಗೊಳ್ಳಿ ಅಂತ ಹೇಳ್ತಾ ಇದ್ರು ಮೊದಲು. ಆದ ಕಾರಣ ಅವ್ರಿಗೆ ಮತ್ತೆ ನಮ್ಗೆ ರಿಲೇಷನ್ ವ್ಯಾಪಾರದಲ್ಲಿ ಒಳ್ಳೆ ಇದಿತ್ತು. ಅವ್ರು ನಾವು ಹೇಳಿದ ಹಾಗೆ ನಮ್ಗೆ ಎಣ್ಣೆಯನ್ನು ಸಪ್ಲೈ ಮಾಡ್ತಾ ಇದ್ದಾರೆ. ಯಾವ ಟೈಮ್ನಲ್ಲಿ ಅವ್ರು ನಮ್ಮನ್ನು ನಿರಾಶೆ ಮಾಡಲಿಲ್ಲ. ಹೇಳಿದ ಟೈಮಿಗೆ ತಂದು ಎಣ್ಣೆಯನ್ನು ಕೊಟ್ಟು ನಮ್ಗೆ ಸಹಕಾರ ಕೊಟ್ಟಿದ್ದಾರೆ. ಮತ್ತೆ ನಾವು ಹಣ ಯಾವಾಗ ಕೊಡ್ತೇವೆ ಆಗ ತಕೊಂಡು ಹೋಗ್ತಾರೆ ಅವರು. ಈ ಟೈಮ್ನಲ್ಲಿ ಈ ಪ್ರಾಯದಲ್ಲಿ ಅವರು ನಿರಂತರವಾಗಿ ದುಡಿತಾ ಇದ್ದಾರೆ, ಜನಸೇವೆ ಮಾಡ್ತಾ ಇದ್ದಾರೆ. ಹವ್ಯಕ ಸಂಘಕ್ಕಾಗಿ ಅವರು ಸುಮಾರು ಕೆಲಸ ಮಾಡಿದ್ದಾರೆ, ಇನ್ನೂ ಸಹ ಮಾಡ್ತಾ ಇದ್ದಾರೆ. ಆದ ಕಾರಣ ಅವರಿಗೆ ನಮ್ದೊಂದು ಧನ್ಯವಾದ ಉಂಟು ಅಂತ ಕೆಲಸ ಮಾಡಿದ್ದಕ್ಕೆ. ನನಗೆ ಬೋನಂತ ಶಿವಶಂಕರ್ ಭಟ್ರ ಪರಿಚಯ ಬಹಳ ಹಿಂದಿನದ್ದೇ. ನಾನು ಕರ್ನಾಟಕ ಬ್ಯಾಂಕಲ್ಲಿ ಉದ್ಯೋಗಿಯಾಗಿದ್ದಾಗ ಬೆಂಗಳೂರಲ್ಲೇ ಆಗ್ಲಿ ತಮಿಳುನಾಡಿನ ಬೇರೆ ಬೇರೆ ಜಾಗಗಳಲ್ಲಿ ನಮ್ಮ ಊರಿನ ತೆಂಗಿನೆಣ್ಣೆಯ ಉಪಯೋಗವನ್ನ ನಾವು ನಿಲ್ಲಿಸಿರ್ಲಿಲ್ಲ. ಸೊ ಆ ಉದ್ದೇಶಕ್ಕೋಸ್ಕರವಾಗಿ ಅವರ ಅಂಗಡಿಗೆ ಹೋಗೋದಿತ್ತು. ಮತ್ತೆ ಶಿವಶಂಕರ ಭಟ್ರು ಹೇಗೆ ಅಂತ ಹೇಳಿದ್ರೆ ತಮ್ಮ ಹವ್ಯಕ ಕಮ್ಯುನಿಟಿಯವರನ್ನ ತುಂಬಾನೇ ಆದರ ಪ್ರೀತಿಗಳಿಂದ ನೋಡ್ಕೊಳ್ಳುವಂಥವ್ರು. ನಮಗಿಂತ ಎಷ್ಟೋ ವಯಸ್ಸಿನಲ್ಲಿ ಹಿರಿಯವರಾದ್ರೂ ಕೂಡ ಯಾವುದೇ ರೀತಿಯಾದಂತಹ ಅಂತರವನ್ನು ಇಟ್ಟುಕೊಳ್ಳದೆ ತಾನು ಮಾಡುವಂತಹ ಕೆಲಸಗಳಲ್ಲಿ ನಮ್ಮನ್ನು ತೊಡಗಿಸಿಕೊಂಡು ಹೋಗುವಂತ ಒಂದು ಸ್ವಭಾವ ಅವರದ್ದು. ಹಾಗಾಗಿ ರಿಟೈರ್ಡ್ ಆದವಂತ ನಮ್ಮಂಥವರಿಗೆ ಅದು ಸ್ವಲ್ಪ ಅಪ್ಯಾಯಮಾನವಾದಂಥ ವಿಷಯವೂ ಕೂಡ. ಅವರದ್ದು ಒಂದು ವೇದಿಕೆ ಅಖಿಲ ಹವ್ಯಕ ಮಹಾಸಭಾದಲ್ಲಿ ಅವರು ನಿರ್ದೇಶಕರಾಗಿದ್ದುಕೊಂಡು ಪುತ್ತೂರು ಹವ್ಯಕ ಸಭಾದ ನೇತೃತ್ವವನ್ನು ವಹಿಸಿಕೊಂಡು ಅದನ್ನು ನಡೆಸ್ತಾ ಇರುವಂತಹ ಅವರ ಉತ್ಸದ್ದಿತನ, ಈ ಹವ್ಯಕದ ಒಂದು ವ್ಯವಸ್ಥೆ ಏನಿದೆ ಅದರಲ್ಲಿ ಹವ್ಯಕ ಪುತ್ತೂರು ವಲಯದ ಅಧ್ಯಕ್ಷನನ್ನಾಗಿಯೂ ಕೂಡ ನಾನು ಇಲ್ಲಿ ಬಂದು ಸೆಟ್ಲ್ ಆದ ಕೆಲವೇ ಸಮಯಗಳಲ್ಲಿ ಅವರು ಅದನ್ನ ನನ್ನನ್ನು ಎಳ್ಕೊಂಡ್ರು ಆ ಕಡೆಗೂ. ಸೊ ಹೀಗೆ ಒಂದು ಯಾರು ಹೇಗೆ ಉಪಯೋಗಕ್ಕಾಗ್ತಾರೆ ಸಮಾಜದ ಕೆಲಸಗಳಲ್ಲಿ ಅಂತ ಹೇಳಿ ನೋಡಿ ಅವರಿಗೆ ಮಾರ್ಗದರ್ಶನವನ್ನು ಮಾಡಿಸಿಕೊಂಡು ಹೋಗ್ತಾ ಇರೋದ್ರಿಂದಾಗಿ ಅವರು ನಮಗೆ ತುಂಬಾ ಇಷ್ಟವಾಗ್ತಾರೆ. ಹವ್ಯಕ ಸಭಾಭವನ ಅಂತ ಹೇಳಿಕೊಂಡು ಬನ್ನೂರಿನಲ್ಲಿ ನಿರ್ಮಾಣ ಆಗಿದೆ. ಅದರ ರೂವಾರಿ ಇವರೇ. ಇತ್ತೀಚೆಗೆ ಬಲಮುರಿ ವಿದ್ಯಾಗಣಪತಿ ದೇವರಿಗೆ ಮುಡಪ ಸೇವೆಯನ್ನು ಸಮರ್ಪಿಸುವಂತ ಕಾರ್ಯಕ್ಕೂ ಕೂಡ ಅವರದೇ ಯೋಚನೆ. ಹೀಗೆ ಹವ್ಯಕ ಸಮಾಜದೊಟ್ಟಿಗೆ ಗುರುತಿಸಿಕೊಂಡದ್ದು ಮಾತ್ರ ಅಲ್ಲ, ಆ ಹವ್ಯಕ ಸಮಾಜಕ್ಕೆ ಏನಾಗಬೇಕು ಅಂತ ಹೇಳೋದನ್ನ ತಾನಾಗೇ ಅರಿತುಕೊಂಡು ಅದನ್ನು ಮುನ್ನಡೆಸಿಕೊಂಡು ಹೋಗಿ ಎಲ್ಲರನ್ನು ಕೂಡ ಆ ಒಂದು ಸರದಲ್ಲಿ ಪೂರ್ಣಿಸಿಕೊಂಡು ಹೋಗುವಂತ ಒಬ್ಬ ಪರಿಪೂರ್ಣ ವ್ಯಕ್ತಿತ್ವ ಅಂತ ಹೇಳಿಕೊಂಡು ನಾನು ಪರಿಗಣಿಸ್ತೇನೆ. ಹರೇ ರಾಮ.